ವೆಲ್ಕಮ್ ಟು ಇಂಜಿನಿಯರ್ ರಾಜ್ ಯೂಟ್ಯೂಬ್ ಚಾನಲ್. ನಿಮಗೆ ಗೊತ್ತಿರಬೇಕು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಕರ್ನಾಟಕ ಸರ್ಕಾರದಲ್ಲಿರುವ ಪೊಲೀಸ್ ಹುದ್ದೆ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕರೆದಿದ್ದಾರೆ. ಅದರ ಎಕ್ಸಾಮಿನೇಷನ್ ಇವಾಗ ಸಂಡೇ ದಿನ ಐತಿ. ನಾ ಹೇಳ್ಕೊಡುವ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ರೆ ಯಾವುದೇ ಕಾರಣಕ್ಕೆ ಅಂಕಗಳನ್ನು ಕಳೆದುಕೊಳ್ಳುವುದಿಲ್ಲ. ಅವು ಕೆಇದವರು ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವ್ರು ಏನು ಹೇಳಿದ್ರೆ ಯಥಾವತ್ತಾಗಿ ಹೇಳ್ತೀನಿ, ಮತ್ತೆ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಕೊಡ್ತೀನಿ. ಅದರಿಂದ ನೀವು ಅಂಕಗಳನ್ನು ಇಂಪ್ರೂವ್ ಮಾಡ್ಕೋಬೇಕು. ಓಕೆ, ಫಸ್ಟ್ ಏನಪ್ಪಾ ಅಂದ್ರೆ ಪಾಯಿಂಟ್ ನಂಬರ್ 1 ಏನಪ್ಪಾ ಅಂದ್ರೆ ಕ್ವಶನ್ ನಂಬರ್ 10 ಇದೆ ಅಂತ ತಿಳ್ಕೊರಿ. ಕ್ವಶನ್ ನಂಬರ್ 10 ಒಂದು ಕ್ವಶನ್ ಕೇಳಿದಾರೆ. ಆ ಕ್ವಶನ್ ಕೇಳಿದಾಗ ಅದರ ಆನ್ಸರ್ ನಿಮ್ಗೆ ಆನ್ಸರ್ಗಳ ಉತ್ತರಗಳು ಹೆಂಗಿರ್ತಾವೆ, ABCD ಅಂತ ಡಿ ವರೆಗೂ ಉತ್ತರಗಳು ಅಂದ್ರೆ ಯಾವುದೋ ವ್ಯಕ್ತಿಗಳ ಹೆಸರು ಅಥವಾ ಸ್ಥಳಗಳ ಹೆಸರು ಯಾವುದೋ ಇಸ್ವಿ ಅಂತ ಕೊಟ್ಟಿರ್ತಾರ. ಈ ಮಾತ್ರ ಗೊತ್ತಿಲ್ಲ ಅನ್ನೋದು ಆಪ್ಷನ್ ಕೊಟ್ಟಿರ್ತಾರ. ಓಕೆ, ಈ ಗೊತ್ತಿಲ್ಲ ಅನ್ನೋ ಆಪ್ಷನ್ ಕೊಟ್ಟಿರ್ತಾರ. ಇವಾಗ OMR ಶೀಟ್ ಅಲ್ಲಿ ಕೂಡ ನಿಮ್ಗೆ 1 2 3 4 5 6 ಹಿಂಗೆ ಕಂಟಿನ್ಯೂ ಆಗಿ 100 ಮಟ್ಟ ನಂಬರ್ ಇರ್ತೈತಿ. 100 ಕ್ವಶನ್ ಇರ್ತಾವೆ. ಇವಾಗ ಆಲ್ರೆಡಿ ಗೊತ್ತು ನಿಮ್ಗೆ 100 ಕ್ವಶನ್ಗೆ 100 ಮಾರ್ಕ್ಸ್ ಇರ್ತಾವೆ. 1.5 ಗಂಟೆ ಸಮಯ ಅಂದ್ರೆ 90 ನಿಮಿಷಗಳ ಸಮಯ ಇರ್ತೈತಿ. ಇವಾಗ OMR ಶೀಟ್ ಅಲ್ಲಿ ನೀವು ಸರ್ಕಲ್ ಮಾಡುವಾಗ ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತಂದ್ರೆ, ನೋಡಿ ಈ ತರ ರೈಟ್ ಮಾರ್ಕ್ ಹಾಕಲೇಬಾರ್ದು. ಈ ರೈಟ್ ಮಾರ್ಕ್ ಹಾಕಿದ್ರೆ ಇದು ಕೌಂಟೇ ಆಗುವುದಿಲ್ಲ. ಒಂದು ವೇಳೆ ನೀವು ಹಾಫ್ ತುಂಬಿ ಕೈ ಬಿಟ್ಟರು ಕೂಡ ಇದು ಕೂಡ ನೆಗೆಟಿವ್ ಆಗಿ ಕನ್ವರ್ಟ್ ಆಗತ್ತೈತಿ. ಮತ್ತು ಈ ಯಾವುದು ತುಂಬದೆ ಹಂಗೆ ಬಿಟ್ಟರು ಕೂಡ ನೀವು ಏನಂತರ ನೆಗೆಟಿವ್ ಮಾರ್ಕ್ಸ್ಗಳನ್ನು ಪಡಿತೀರಿ. ಹಾಗಾಗಿ ಏನು ಮಾಡಬೇಕು, ಯಾವುದೇ ಉತ್ತರ ನಿಮ್ಗೆ ಗೊತ್ತಿದ್ರೆ ಸಂಪೂರ್ಣವಾಗಿ ಅದನ್ನು ಭರ್ತಿ ಮಾಡಬೇಕು. ಏನು ಮಾಡಬೇಕು, ಭರ್ತಿ ಮಾಡಬೇಕು. ಪ್ರತಿ ಪ್ರಶ್ನೆಗೆ 5 ಉತ್ತರ ಇರ್ತಾವೆ. ಆ 5 ಉತ್ತರಲ್ಲಿ ಯಾವುದೂ ಉತ್ತರ ನಿಮ್ಗೆ ಯಾವುದೂ ಉತ್ತರ ಗೊತ್ತೇ ಇಲ್ಲ ಅಂತಂದಾಗ ಏನು ಮಾಡಬೇಕು, ಫಿಲ್ ಮಾಡಬೇಕು. ಅದನ್ನು ಯಾವ ಥರ ಫಿಲ್ ಮಾಡಬೇಕು ಅನ್ನೋದನ್ನ ಕಂಟಿನ್ಯೂಷನ್ ಆಗಿ ನೋಡ್ರಿ. ಸರಣಿ ವಿಡಿಯೋ ಒಳಗಡೆ ನಾನು ಇವತ್ತಿನ ದಿನದ ಮಟ್ಟಿಗೆ ನಿಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಎಂಥ ಪ್ರಮುಖ ಕ್ವಶನ್ಗಳನ್ನು ಕೇಳಬಹುದು ಅನ್ನೋದು ಎಲ್ಲ ಸಬ್ಜೆಕ್ಟಲ್ಲಿ 5 ಕ್ವಶನ್ನು ಮಿನಿಮಮ್ ಒಂದು 40 ಕ್ವಶನ್ ನಿಮ್ಗೆ ರೆಡಿ ಮಾಡಿ ಕೊಡ್ತೀನಿ. ಸಂಜೆವರೆಗೂ ಹಾಕ್ತೀನಿ. ಅದನ್ನು ನೋಡ್ಕೊಂಡು ಕಾಸ ನೀವು ಎಕ್ಸಾಮಿಗೆ ಹೋಗಿ ಅಟ್ಲೀಸ್ಟ್ ನಿಮ್ಗೆ ಒಂದು 20 ಆದರೂ ಬರ್ಬೋದು ಅಂತ ನನ್ನ ಎಕ್ಸೆಪ್ಟೇಷನ್ ಇದೆ. ಓಕೆ, ಇವಾಗ ಕಂಟಿನ್ಯೂಷನ್ ಆಗಿ ನೋಡ್ರಿ ಕೇಳಿದವರು ಏನು ಮಾಡಿದಾರ. ಭಾನುವಾರ ನಡೆಯುವ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನಡೆಯುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಯಾಕಂದ್ರೆ ನೀವು ಈ ತಪ್ಪನ್ನು ಮಾಡಿದ್ರೆ ನಿಮ್ಮದು 0.25 ನೆಗೆಟಿವ್ ಮಾರ್ಕ್ಸ್ ಬರ್ತೈತಿ. ಅದಕ್ಕೆ ನಾನು ಹೇಳಿಕೊಟ್ಟಿರುವ ಈ ಟಿಪ್ಸ್ ಖಂಡಿತವಾಗಿ ಫಾಲೋ ಮಾಡಿ. ಓಕೆ, ಇವಾಗ ಸಂಡೇ ಅಂದ್ರೆ ಭಾನುವಾರ ಏನು ಎಕ್ಸಾಮ್ ಮಾಡಿದ್ದಿದ್ದಲ್ಲ, ನಿಮ್ಗೆ ಕ್ವಶನ್ಗಳನ್ನು ಕೊಟ್ಟಿರ್ತಾರೆ, ಕ್ವಶನ್ ಪೇಪರ್ ಕೊಟ್ಟಿರ್ತಾರೆ. ಆ ಕ್ವಶನ್ ಪೇಪರಲ್ಲಿ ಆನ್ಸರ್ ಯಾವ ರೀತಿ ಮಾಡಬೇಕು ಮತ್ತು ಅದನ್ನು ನೆಗೆಟಿವ್ ಮಾರ್ಕ್ಸ್ ಇಂತ್ರ ಅಂದ್ರೆ ಋಣಾತ್ಮಕ ಅಂಕಗಳಿಂದ ಬಚಾವಾಗಲು ಒಂದು ಒಳ್ಳೆ ಉಪಾಯ ಹೇಳ್ತೀನಿ, ತಿಳ್ಕೊಡ್ರಿ. ಇವಾಗ ನಿಮ್ಗೆ ನೋಡ್ರಿ, ನೀವು ಕ್ವಶನ್ ಪೇಪರ್ ಸಿಕ್ಕ ತಕ್ಷಣ ಕ್ವಶನ್ ಎಲ್ಲ ಓದ್ತೀರಿ. ನಿಮ್ಗೆ 7 ನಂಬರ್ ಕ್ವಶನ್ ಅಟೆಂಡ್ ಮಾಡ್ತಾ ಇದ್ರಿ ಅಂತ ತಿಳ್ಕೊರಿ. OMR ಶೀಟಲ್ಲಿ 7 ನಂಬರ್ ಕ್ವಶನ್ ಅಟೆಂಡ್ ಮಾಡ್ತಾ ಇದ್ರಿ ಅಂತ ತಿಳ್ಕೊರಿ. ಕ್ವಶನ್ ನಂಬರ್ 7 ಏನಿದೆಯಪ್ಪ ಅಂದ್ರೆ, ಭಾರತದ ಪ್ರಸ್ತುತ ರಿಜಿಸ್ಟ್ರಾರ್ ಜನರಲ್ ಆ್ಯಂಡ್ ಸೆನ್ಸಸ್ ಕಮಿಷನರ್ ಯಾರು ಅಂತಿರುತ್ತೆ. ಅಂದ್ರೆ ಭಾರತದ ಜನಗಣತಿಯ ಆಯುಕ್ತರು ಯಾರು ಅಂತ ಕ್ವಶನ್ ಇರ್ತೈತಿ ಅಂತ ತಿಳ್ಕೊರಿ. ನಿಮ್ಗೆ ಆನ್ಸರ್ ಗೊತ್ತಿದ್ರ, ಉತ್ತರ ಗೊತ್ತಿದ್ರ ನಿಮ್ಗೆ ಪೂರ್ಣ ಪ್ರಮಾಣದ ಅಂಕಗಳು ಬರ್ತಾವೆ. ಪೂರ್ಣ ಪ್ರಮಾಣದ ಅಂಕಗಳಂದ್ರೆ ನಿಮ್ಗೆ ಇವಾಗ ಆಗಲೇ ಗೊತ್ತೈತಿ, ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇದೆ. ನಿಮಗೇನಾದರೂ ಉತ್ತರ ಗೊತ್ತಿಲ್ಲ ಅಂತಂದ್ರೆ ಇವಾಗ OMR ಶೀಟ್ ಇದೆ ಅಂತ ತಿಳ್ಕೊರಿ. OMR ಶೀಟಲ್ಲಿ 7 ನಂಬರ್ ಇದೆ. ಈ ಥರ ನಿಮಗೆ ಕೊಟ್ಟಿರ್ತಾರೆ, ABCDE ಅಂತ ಕೊಟ್ಟಿರ್ತಾರೆ. ನಿಮಗೇನಾದರೂ ಆನ್ಸರ್ ಗೊತ್ತಿದ್ರೆ ನೀವು ಅದನ್ನು ಏನು ಮಾಡಬೇಕು, ಸರ್ಕಲನ್ನು ಫಿಲ್ ಮಾಡಬೇಕು. ಒಂದು ವೇಳೆ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂತಂದ್ರೆ ನೀವು ಈ 5 ಸರ್ಕಲ್ ಏನಿದಾವಲ್ಲ, ಈ 5 ಸರ್ಕಲ್ಗಳನ್ನು ಹಾಗೇ ಬಿಟ್ಟು ಬಂದರೆ ನಿಮಗೇನಾಗುತ್ತೆ, ಮತ್ತೆ 2.25 ಮಾರ್ಕ್ಸ್ ನೆಗೆಟಿವ್ ಆಗುತ್ತೆ. ಇದೇನಾಗುತ್ತೆ, ಮೈನಸ್ ಆಗುತ್ತೆ ನಿಮಗೆ ಮಾರ್ಕ್ಸು. ಇವಾಗ ನೀವು ಅಂಕಗಳನ್ನು ನೀವು ಮಾಡದೇ ಇದ್ದಿದ್ದಕ್ಕೆ ಕಾರಣದಿಂದ ಅಂಕಗಳನ್ನು ಕಳ್ಕೊತೀರಿ. ಹಾಗಾದರೆ ಯಾವ ಥರ ನೀವು ಅಂಕಗಳನ್ನು ಉಳಿಸ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇವಾಗ ನೋಡ್ರಿ, ಪ್ರಸ್ತುತ ಭಾರತದ ರಿಜಿಸ್ಟ್ರಾರ್ ಜನರಲ್ ಮತ್ತು ಸೆನ್ಸಸ್ ಕಮಿಷನರ್ ಯಾರಿದಾರಪ್ಪ ಅಂತಂದ್ರೆ, ನೀವು ಇವಾಗ 5 ಆಪ್ಷನ್ ಕೊಟ್ಟಿದ್ದೀನಿ. ಮೊದಲನೇ ಆಪ್ಷನ್ ಶಶಿಕಾಂತ್ ದಾಸ್, ಸೆಕೆಂಡು BVR ಸುಬ್ರಹ್ಮಣ್ಯ, C ಮೃತ್ಯುಂಜಯ ಕುಮಾರ್ ನಾರಾಯಣ್, D ಡಾಕ್ಟರ್ C ಚಂದ್ರಮೌಳಿ, E ಗೊತ್ತಿಲ್ಲ. ನಿಮ್ಗೆ ಕೆಲವೊಂದ್ಸಲ ಕನ್ಫ್ಯೂಷನ್ ಆಗ್ತಿರ್ತೈತಿ ಕ್ವಶನ್ ಒಳಗಡೆ, ಆದರೂ ಕನ್ಫ್ಯೂಷನ್ ಮಾಡ್ಕೊಬೇಡ್ರಿ. KE ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ
ಸಂಡೇ ದಿನ ಅಂದ್ರೆ ರವಿವಾರ ದಿನ 2ನೇ ಆಗಸ್ಟ್ ದಿನ ನಡೆಸೋ ಕ್ವಶನ್ ಒಳಗೆ ಖಂಡಿತವಾಗಿ ಈ ಥರದ ಒಂದು ಕ್ವಶನ್ ಇರ್ತೈತಿ ಭಾರತದ ಜನಗಣತಿ ಮ್ಯಾಗ. ಯಾಕಂದ್ರೆ ನಿಮ್ಗೆಲ್ಲ ತಿಳಿದೈತಿ 2027 ಭಾರತದೊಳಗೆ ಜನಗಣತಿ ನಡೆಯತೈತಿ. ಹಾಗಾಗಿ ಭಾರತದ ಜನಗಣತಿ ಬಗ್ಗೆ ಒಂದು ವಿಡಿಯೋ ಇರ್ತೈತಿ, ಅದನ್ನು ಕೂಡ ನೋಡ್ರಿ. ಬಟ್ ಪ್ರಮುಖವಾಗಿ ಈ ಥರ ಕ್ವಶನ್ 100% ಇರ್ತೈತಿ. ಅವಾಗ ನಿಮ್ಗೆ ಇವಾಗ ಭಾರತದ ಪ್ರಸ್ತುತ ರಿಜಿಸ್ಟರ್ ಜನರಲ್ ಆ್ಯಂಡ್ ಸೆನ್ಸಸ್ ಕಮಿಷನರ್ ಯಾರಂತ ಗೊತ್ತಿದ್ರೆ ನೀವೇನು ಮಾಡಬೇಕು, ಡೈರೆಕ್ಟ್ ಇಲ್ಲೇ OMR ಅಲ್ಲಿ ಆನ್ಸರ್ ಹಾಕಬೇಕು. ಒಂದು ವೇಳೆ ನಿಮಗೆ ಯಾರಿದಾರ ಅನ್ನೋದು ಕನ್ಫ್ಯೂಷನ್ ಇರ್ತೈತಿ. ಕನ್ಫ್ಯೂಷನ್ ಇದ್ದಾಗ ಏನು ಮಾಡಬೇಕು, ಕನ್ಫ್ಯೂಷನ್ ಇದ್ದಾಗ ಕೆಲವೊಂದಿಷ್ಟು ಟ್ರಿಕ್ಸನ್ನು ಯೂಸ್ ಮಾಡ್ಕೋಬೇಕು. ಯಾವ ಥರ ಟ್ರಿಕ್ಸ್ ಯೂಸ್ ಮಾಡ್ಕೋಬೇಕಂದ್ರೆ, ಈ ಪ್ರಸ್ತುತ ಅಂತ ಕೇಳಿದಾರೆ. ಪ್ರಸ್ತುತ ಅಂದ್ರೆ ಏನಿದು 2000 ಈ ಸದ್ಯ ಇವಾಗ ಪ್ರೆಸೆಂಟ್ ನಡೀತಿರೋದು ಅಂದ್ರೆ 2026 ಇರೋರು ಯಾರಪ್ಪ ಅಂತ ಕೇಳ್ತಿದಾರೆ. ನೋಡ್ರಿ, ನಿಮ್ಗೆ ಇವಾಗ ಆಗಲೇ ನೀವು ಉತ್ತಮವಾಗಿ ಅಧ್ಯಯನ ಮಾಡಿದ್ದೀರಿ. ನಿಮ್ಗೆ ಉತ್ತಮವಾಗಿ ಅಧ್ಯಯನ ಮಾಡಿದ್ರೆ ನಿಮ್ಗೆ ಗೊತ್ತಿರ್ತೈತಿ 2011 ನಮ್ಮ ಕೊನೆಯ ಏನಾಯ್ತು, ನಮ್ಮ ಕೊನೆಯ ಜನಗಣತಿ ಆಯಿತು. ಇದು 2011 ಆದ ಜನಗಣತಿಯ ಆಯುಕ್ತರು ಯಾರಿದ್ರಪ್ಪ ಅಂದ್ರೆ ಡಾಕ್ಟರ್ ಸಿ ಚಂದ್ರಮೌಳಿ. ಯಾರು? ಡಾಕ್ಟರ್ ಸಿ ಚಂದ್ರಮೌಳಿ ಇದ್ರು. ಹಾಗಾಗಿ ನಮ್ಮ ಆನ್ಸರ್ ಡಿ ಆಗಲು ಸಾಧ್ಯವೇ ಇಲ್ಲ. ಈ ಕೇಳಿದ ಪ್ರಕಾರ ಡಿ ಆಗಲು ಸಾಧ್ಯವೇ ಇಲ್ಲ. ಶಶಿಕಾಂತ್ ದಾಸ್ ಕೂಡ ಸಾಧ್ಯವೇ ಇಲ್ಲ, ಬರೋದಿಲ್ಲ. ಹಾಗಾಗಿ ಇದನ್ನು ಹೊಡೆದಾಕ್ರಿ. ಹೊಡೆದಾಕಿದ ಮ್ಯಾಗ ನಿಮ್ಗೆ ಇವಾಗ ಆಗಲೇ ತಿಳಿದೈತಿ ನೀತಿ ಆಯೋಗದ ಅಧ್ಯಕ್ಷರು ಯಾರಿರ್ತಾರ? ನೀತಿ ಆಯೋಗದ ಅಧ್ಯಕ್ಷರು ಯಾವಾಗರು ಭಾರತದ ಪ್ರಧಾನಿ ಇರ್ತಾರ. ಹಾಗಾಗಿ ಭಾರತದ ಪ್ರಧಾನಿ ನೀತಿ ಆಯೋಗದ ಅಧ್ಯಕ್ಷ ಯಾರು ಇವಾಗ? ನರೇಂದ್ರ ಮೋದಿ ಅವರು. ಆದ್ರೆ ಆ ಕ್ವಶನ್ ಯೂಶಲಿ ಕೇಳ್ತಿರ್ತಾರ. ಆದ್ರೂ ಅದಕ್ಕೆ ಪ್ಯಾರಲಲ್ ಆಗಿ ಯಾವ್ದಪ್ಪ ಅಂದ್ರ ನೀತಿ ಆಯೋಗದ CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಈ ಸದ್ಯ ಪ್ರಸ್ತುತವಾಗಿ ಯಾರಿದಾರ? BVR ಸುಬ್ರಹ್ಮಣ್ಯ. ಹಾಗಾದ್ರೆ ಸುಬ್ರಹ್ಮಣ್ಯ ಅವರು ಏನಪ್ಪಾ ಅಂದ್ರ ನೀತಿ ಆಯೋಗದ CEO ಅದರ. ಏನಿದಾರ? ನೀತಿ ಆಯೋಗದ CEO ಇದಾರ. ಹಾಗಾದ್ರೆ ಈ ಕ್ವಶನ್ಗೆ ಈ ಆನ್ಸರ್ ಕೂಡ ನನಗ ಬರಂಗಿಲ್ಲ. ಓಕೆ, ಹಾಗಾದ್ರೆ ನನಗೆ ಈಗ ಉಳಿದಿರೋದು ಯಾವುದು? ಮೃತ್ಯುಂಜಯ್ ಕುಮಾರ್ ನಾರಾಯಣ್ ಮತ್ತು ಅನ್ನೋದು. ಹಾಗಾದ್ರೆ ನಿಮಗೆ 2 ಆಪ್ಷನ್ ಇರ್ತೈತಿ. ಒಂದು, ನೀವು ನೆಗೆಟಿವ್ ಮಾರ್ಕ್ಸ್ ತೆಗೆದುಕೊಳ್ಳಲು ರೆಡಿ ಇರಬೇಕು. ಇಲ್ಲಾಂದ್ರೆ ನಿಮ್ಗೆ ಸರಿಯಾದ ಉತ್ತರ ಗೊತ್ತಿದ್ರ 1 ಅಂಕ ನಿಮ್ಮ ಅಂಕಪಟ್ಟಿಯಲ್ಲಿ ಸೇರ್ತೈತಿ. ನೀವೇನಾದರೂ ಸರಿಯಾಗಿ ಸ್ಟಡಿ ಮಾಡಿ ಹೋಗಿದ್ರಂದ್ರೆ ಇವಾಗ ನೋಡ್ರಿ, ಎಕ್ಸಾಮ್ ಅಂಕರು ಟಫ್ ಇದಾವೆ. ಟಫ್ ಅಂದ್ರೆ ಏನಂಗಂದ್ರೆ ಪೂರ ಪಾರದರ್ಶಕ ಮಾಡ್ತಿದ್ರ. ಹಾಗಾಗಿ ನೀವೇನಾದ್ರೂ ಸರಿಯಾಗಿ ಅಧ್ಯಯನ ಮಾಡಿ ಹೋಗಿದ್ರಂದ್ರ ನಿಮ್ಮ ಆನ್ಸರ್ ಬಂದ್ಬಿಟ್ಟು ಏನು? ಪ್ರಸ್ತುತ ರಿಜಿಸ್ಟರ್ ಜನರಲ್ ಅಂಡ್ ಸೆನ್ಸಸ್ ಕಮಿಷನರ್ ಯಾರಿದಾರ? ಮೃತ್ಯುಂಜಯ್ ಕುಮಾರ್ ನಾರಾಯಣ್ ಅವರು ಇದಾರ. ಯಾರಿದಾರ? ಮೃತ್ಯುಂಜಯ್ ಕುಮಾರ್ ನಾರಾಯಣ್ ಅವರು ಇದಾರ. ಹಾಗಾದ್ರೆ ನನ್ನ ಆನ್ಸರ್ ಏನಾಗಾದ್ರೆ ಈ 7 ನಂಬರ್ ಕ್ವಶನ್ಗೆ OMR ಶೀಟ್ ಅಲ್ಲಿ ನಾನು ಆನ್ಸರ್ ಯಾವ್ದು ಹಾಕಬೇಕು? OMR ಶೀಟ್ ಅಲ್ಲಿ ಆನ್ಸರ್ ಅನ್ನ ಸಿ ಅನ್ನ ನಾನು ಏನ್ ಮಾಡಬೇಕು? ಸಂಪೂರ್ಣವಾಗಿ ಬ್ಲಾಕ್ ಮಾಡಬೇಕು. ಅವ್ರಿಗೂ ಹೇಳಿದ ಪ್ರಕಾರ ಇದನ್ನ ಪೂರ್ಣ ಸರ್ಕಲ್ ಅನ್ನ ತುಂಬಿಕೋಬೇಕು. ಓಕೆ, ಈ ಪೂರ್ಣ ಸರ್ಕಲ್ ತುಂಬಿಕೊಂಡಾಗ ನಿಮ್ಗೆ ಏನಾಯ್ತು? 1 ಅಂಕ ನಿಮ್ಮ ಪ್ಯಾಕೆಟ್ ನಲ್ಲಿ ಬಂದುಬಿಟ್ಟು ಏನಾಯ್ತು? 1 ಅಂಕ ಇವಾಗ ನಿಮಗೆ ಕ್ರೆಡಿಟ್ ಆಯ್ತು. ಓಕೆ, ನೀವೇನಂತೀರಿ? ಕೆಲವು ಸಾರಿ ಸರ್ ನನಗೆ ಕೆಲವೊಂದು ಆನ್ಸರ್ಗಳು ಗೊತ್ತಿರಂಗಿಲ್ಲ ಅಂದ್ರೆ ಹೆಂಗ್ ಮಾಡಬೇಕು? ಓಕೆ ನೋಡಿ, ಇದು ಮೃತ್ಯುಂಜಯ್ ಕುಮಾರ್ ನಾರಾಯಣ್ ಅನ್ನೋದನ್ನ ತೆಗೆದಾಕ್ತೀನಿ ನಾನು. ಮೃತ್ಯುಂಜಯ್ ಕುಮಾರ್ ನಾರಾಯಣ್ ಅನ್ನೋದ ಇದು ಆಕ್ಚುಲಿ ಆನ್ಸರ್. ಭಾರತದ ಪ್ರಸ್ತುತ ರಿಜಿಸ್ಟರ್ ಜನರಲ್ ಅಂಡ್ ಸೆನ್ಸಸ್ ಕಮಿಷನರ್ ಮೃತ್ಯುಂಜಯ್ ನಾರಾಯಣ್ ಅವರು. ನೆನ್ಪಿಟ್ಕೋರಿ. ಒಂದ್ ವೇಳೆ ಅದರ ಬದಲಿಗೆ ಏನಾದರೂ ಇಲ್ಲಿ ನೋಡಿ, ನಾವು ಯಾರನ್ನು ತೊಗೊಳೋಣ? ಮೇರಿ ಕೋಮಾನ ತೊಗೊಳೋಣ. ಹಾಗೆ ಮೇರಿ ಕೋಮಾ ಅಂತ ತಗೊಂಡಿವಿ. ಹಾಗಾದ್ರೆ ನಾನು ಇವಾಗ ಆಲ್ರೆಡಿ 3 ಕ್ವಶನ್ 3 ಅಂತೂ ನಾನು ಹೊಡೆದು ಹಾಕಿದ್ದೀನಿ. ಉತ್ತರದ ಒಳಗಡೆ 5 ಉತ್ತರ ಒಳಗಡೆ 3 ಉತ್ತರ ಹೊಡೆದು ಹಾಕಿದ್ದೀನಿ. ಇವಾಗ ನಾನು ಕನ್ಫ್ಯೂಷನ್ ಇರೋದು ಮೇರಿ ಕೋಮಾ ಮತ್ತು ಗೊತ್ತಿಲ್ಲ ಅನ್ನೋದು. ನೀವು ಏನಾದರೂ ಮೇರಿ ಕೋಮಾ ಹಾಕಿದ್ರೆ 0.25 ನೆಗೆಟಿವ್ ಮಾರ್ಕ್ಸ್ ಕಟ್ಟಿಟ್ಟ ಬುತ್ತಿ. ಒಂದು ವೇಳೆ ನಿಮಗೆ ಮೇರಿ ಕುಮಾನು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಇಲ್ಲಿ 5 ಆಪ್ಷನ್ ಅಲ್ಲಿ ನಿಮಗೆ ಆನ್ಸರೇ ಬರ್ತಾ ಇಲ್ಲ. ಅಂದಾಗ ಏನ್ ಮಾಡ್ಬೇಕು? ನೀವು
ಆನ್ಸರೇ ಬರ್ತಾ ಇಲ್ಲ ಅಂತಂದ್ರೆ ನೀವೇನ್ ಮಾಡ್ತೀರಿ, 8th ನಂಬರ್ ಕ್ವಶನ್ಗೆ ಹೋಗ್ತೀರಿ. ಇವಾಗ ನೋಡ್ರಿ, ಇಲ್ಲೇ ಬ್ಲ್ಯಾಂಕ್ ಇಲ್ಲ, ಇದು ಓಪನ್ ಇದೆ. ಇವಾಗ ಆಪ್ಷನ್ ನಂಬರ್ ಸಿ ಇಸ್ ಓಪನ್. OMR ಶೀಟ್ ಅಲ್ಲಿ ಏನಿದೆ, ಇದು ಇದು ಸಿ ಎನ್ನುವುದು ಓಪನ್ ಇದೆ. OMR ಶೀಟ್ ಅಲ್ಲಿ ನೀವೇನು ಮಾರ್ಕೆ ಮಾಡಿಲ್ಲ. ಓಕೆ, ಮಾರ್ಕೆ ಮಾಡಿಲ್ಲ. 8th ನಂಬರ್ ಕ್ವಶನ್ ಹೋಗ್ತೀರಿ, 8th ನಂಬರ್ ಕ್ವಶನ್ ಅಟೆಂಡ್ ಮಾಡ್ತೀರಿ. ಒಂದು ವೇಳೆ ನೀವೇನಾದರೂ 7 ನಂಬರ್ ಕ್ವಶನ್ ಅನ್ನು ಅಟೆಂಡ್ ಮಾಡದೆ ಹಾಗೆ ಮುಂದೆ ಹೋದರೆ ಕೂಡ ನಿಮಗೆ 0.25 ನೆಗೆಟಿವ್ ಮಾರ್ಕ್ಸ್ ಇದೆ. ABCDE ಯಲ್ಲಿ ನೀವು ಏನಾದರೂ ಒಂದು ಸರ್ಕಲ್ ಅನ್ನ ಪೂರ್ಣವಾಗಿ ಭರ್ತಿ ಮಾಡದೆ ಮುಂದೆ ಹೋದರೆ ಅವಾಗೂ ಕೂಡ ನಿಮ್ಗೆ 0.25 ಮಾರ್ಕ್ಸ್ ನೆಗೆಟಿವ್ ಅಂಕ ನಿಮ್ಮ ಅಕೌಂಟಿಗೆ ಬರ್ತೈತಿ. ಹಾಗಾಗಿ ಏನ್ ಮಾಡಬೇಕು, ನಾನು ನೆಗೆಟಿವ್ ಅಂಕ ತೆಗೆದುಕೊಳ್ಳಬಾರ್ದು. ಯಾಕಂದ್ರೆ ನೋಡ್ರಿ, ನೀವು 4 ಸರಿಯ ಇವಾಗ 4 ಸರಿಯ ಉತ್ತರಗಳನ್ನು ಹೇಳಿ 16 ತಪ್ಪು ಉತ್ತರಗಳನ್ನು ಹೇಳಿದ್ರ ನಿಮ್ಮ ಅಂಕ ಗಳಿಸಿದ ಅಂಕಗಳೆಷ್ಟು? 0. ಯಾಕಂದ್ರೆ 0.25 ಇಂಟು 16 ಅಂದ್ರೆ ಎಷ್ಟಾಗತ್ತ? 0.25 ಇಂಟು 16 ಅಂದ್ರೆ 4 ಆಗತ್ತ. ಈ 4 ಆಯ್ತಂದ್ರ ಆಲ್ರೆಡಿ ನೀವು 4 ಗಳಿಸಿರ್ತೀರಿ. ಈ 4 ಮಾರ್ಕ್ಸ್ ಅಲ್ಲಿ ಈ 4 ಮಾರ್ಕ್ಸ್ ನೆಗೆಟಿವ್ ಆಗಿ ಹೋಗ್ಬಿಟ್ರ ಹಾಗಾದ್ರೆ ನೀವು ಟೋಟಲ್ ಅಟೆಂಪ್ಟ್ ಮಾಡಿರುವ ಕ್ವಶನ್ಗಳೆಷ್ಟು? 20. ಬಟ್ ನಿಮಗೆ ಬಂದ ಮಾರ್ಕ್ಸ್ಗಳೆಷ್ಟು? 0. ಹಾಗಾಗಿ ಆದ್ರೆ ಈ 4 ಮಾರ್ಕ್ಸ್ ನಿಮ್ಮಲ್ಲಿ ಇರಲೇಬೇಕು. ಅಂದ್ರೆ ನನ್ನ ಅಂಕಗಳು ನನ್ನ ಹತ್ರನೇ ಇರಬೇಕು. ಅಂದ್ರೆ ಏನು ಮಾಡಬೇಕು ಅನ್ನೋದು ಹೇಳ್ತೀನಿ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದಾರ. ನಿಮ್ಗೆ ಕೊನೆಗೆ ಪರೀಕ್ಷಾ ಅವಧಿ ಮುಗಿಯುವ ಕೊನೆಯ 5 ನಿಮಿಷಗಳನ್ನ ನಿಮ್ಗೆ ಹೆಚ್ಚುವರಿಯಾಗಿ ಕೊಡ್ತೀವಿ. ಯಾಕೆ ಹೆಚ್ಚುವರಿಯಾಗಿ ಕೊಡ್ತೀವಿ ಅಂತಂದ್ರ, ನೀವು ABCDE ಯಲ್ಲಿ ಯಾವುದು ಭರ್ತಿ ಮಾಡದೇ ಇದ್ರ ನೀವೇನ್ ಮಾಡ್ಬೇಕು, ಕೊನೆಗೆ ಒಂದು ಆಪ್ಷನ್ ಇರ್ತೈತಿ. ಯಾವ್ದಂತ ಗೊತ್ತಿಲ್ಲ ಅನ್ನೋದು ಇರ್ತೈತಿ. ಈ ಗೊತ್ತಿಲ್ಲ ಅನ್ನುವ ಆಪ್ಷನ್ ಅನ್ನ ನೀವು ಏನ್ ಮಾಡ್ಬೇಕು, ಫಿಲ್ ಮಾಡ್ಬೇಕು. ಈ ಫಿಲ್ ಮಾಡಿದ್ರ ಅಂದ್ರ ನಿಮ್ಗ ಯಾವುದೇ ತರನಾದ ನೆಗೆಟಿವ್ ಅಂಕಗಳು ಬರುವುದಿಲ್ಲ. ಏನ್ ಮಾಡಂಗಿಲ್ಲ, ನೆಗೆಟಿವ್ ಅಂಕಗಳು ಬರುವುದಿಲ್ಲ. ಆ ನೆಗೆಟಿವ್ ಅಂಕಗಳು ನಿಮಗೆ ಬರದೇ ಇದ್ರ ಈ ಕ್ವಶನ್ ಅನ್ನು ನೀವು ಅಟೆಂಪ್ಟ್ ಮಾಡೇ ಇಲ್ಲ ಅನ್ನೋ ರೀತಿ ಟ್ರೀಟ್ ಮಾಡ್ತಾರ. ಬಟ್ ಇದಕ್ಕೆ ನೆಗೆಟಿವ್ ಅಂಕಿಲ್ಲ. ಬಟ್ ಆದ್ರೆ ನೀವು ಈ ಕ್ವಶನ್ ಅನ್ನು ನೋಡಿ ಕೂಡ ಇಲ್ಲಿ ಇರುವ 5 ಸರ್ಕಲ್ಗಳಲ್ಲಿ ಯಾವುದೂ ಸರ್ಕಲ್ ಹಾಕದೆ ಮುಂದೆ ಹೋದರೆ ಖಂಡಿತವಾಗಿ ನಿಮ್ಮ ಅಂಕಗಳೇನಾಗ್ತಾವು? 0.25 ಕಡಿತ ಆಗ್ತಾವು. ನೆನಪಿರ್ಲಿ, ಈ ಮಿಸ್ಟೇಕ್ ಎಕ್ಸಾಮ್ ಅಲ್ಲಿ ಮಾಡ್ಕೋಬೇಡ್ರಿ. ಓಕೆ, ಈ ತರ ಯಾಕೆ ಮಾಡಿದಾರಪ್ಪ ಅಂತಂದ್ರ, ಈ ಸಿಸ್ಟಮ್ ಎದಕ್ ತಂದಿದಾರ ಅಂದ್ರ ಇವಾಗ ಭ್ರಷ್ಟಾಚಾರ ತುಂಬಾ ನಡೀತಾ ಇದೆ. ಹಾಗಾಗಿ ಕರ್ನಾಟಕ ಸರ್ಕಾರ ಕಟ್ಟುನಿಟ್ಟಿನ ಆದೇಶಗಳು, ಕಟ್ಟುನಿಟ್ಟು ಶಿಸ್ತುಬದ್ಧವಾಗಿ ಯಾವುದೇ ಕರಪ್ಷನ್ ಆಗಬಾರ್ದು ಅನ್ನೋ ಸಲುವಾಗಿ ತಗೊಂಡ್ಬಂದಿದ್ದಾರೆ. ಹಿಂದಿಗೆ ನೀವು ಭ್ರಷ್ಟಾಚಾರದಲ್ಲಿ ನೋಡಿದಿರಿ, OMR ಶೀಟ್ಗಳಲ್ಲಿ ABCD ಅನ್ನೋದು 4 ಆಪ್ಷನ್ಗಳು ಮಾತ್ರ ಇರ್ತಿದ್ವು. ಈ ಆಪ್ಷನ್ಗಳು ಯಾವ ಕರಪ್ಷನ್ ಮಾಡ್ತಿರ್ತಾರ, ಡೀಲ್ ಮಾಡ್ಕೊಂಡಿರ್ತಾರಲ್ಲ ಆ ವ್ಯಕ್ತಿಗಳು ಏನ್ ಮಾಡ್ಬಿಡ್ತಿದ್ರು, ABCD ಅನ್ನೋದನ್ನ ಖಾಲಿ ಬಿಟ್ಟು ಬರ್ತಿದ್ರು. ಅಂದ್ರೆ ಅವ್ರಿಗೆ ಆನ್ಸರ್ ಗೊತ್ತಿಲ್ಲ ಅಂತಂದ್ರ ಖಾಲಿ ಬಿಟ್ಟು ಬರ್ತಿದ್ರು. ಆ ಖಾಲಿ ಬಿಟ್ಟು ಬಂದಾಗ ಆ ವ್ಯಕ್ತಿಗಳು, ಯಾವ ವ್ಯಕ್ತಿಗಳು ಅಂದ್ರೆ ಕರಪ್ಷನ್ ಭ್ರಷ್ಟಾಚಾರ ಮಾಡಿರ್ತಾರ, ಬೇರೆಯವರು ತುಂಬಿ ಆ ವ್ಯಕ್ತಿ ಸೆಲೆಕ್ಷನ್ ಆಗ್ತಿದ್ದ. ಹಾಗಾಗಿ ಅವನು ಸೆಲೆಕ್ಷನ್ ಆಗಿ ಏನಾಗ್ತಿದ್ದ, ಆ ಹುದ್ದೆಯನ್ನ ಪಡೀತಿದ್ದ. ಅದನ್ನ ತಪ್ಪಿಸುವ ಸಲುವಾಗಿ ಇದು ಹೊಸ ಆಪ್ಷನ್ ತಂದಿದಾರ. ಯಾವುದು? E ಅನ್ನೋ ಆಪ್ಷನ್ ತಂದಿದಾರ. ಇದನ್ನ ಕಂಪಲ್ಸರಿ ನೀವು ಈ 5ರಲ್ಲಿ ಒಂದು ಕಂಪಲ್ಸರಿ ನೀವು ಮಾರ್ಕ್ ಮಾಡಲೇಬೇಕು. ಒಂದು ವೇಳೆ 5 ಕೂಡ ನೀವು ಮಾರ್ಕ್ ಮಾಡದೇ ಇದ್ರ 0.25 ನೆಗೆಟಿವ್ ಆಗುತ್ತ. ಈ 0.25 ನೆಗೆಟಿವ್ ಅನ್ನ ನೀವು ಉಳಿಸ್ಕೋಬೇಕು ಅಂತಂದ್ರ ನಿಮಗೆ ಆನ್ಸರ್ ಗೊತ್ತಿರಲಿಲ್ಲ ಅಂದ್ರೆ ಉತ್ತರ ಇರದೇ ಇದ್ರ ಈ ಅನ್ನ ನೀವೇನ್ ಮಾಡಿ ಸಂಪೂರ್ಣವಾಗಿ ಮಷೀನ್ ಭರ್ತಿ ಮಾಡಿ ಬರಬೇಕು. ಆವಾಗ ನೀವೇನಾಗುತ್ತ, ನಿಮ್ಮ ಅಂಕಗಳು ಹೆಚ್ಚಿಸಬಹುದು. ಅಂದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಮಾತ್ರ ನಿಮ್ಗೆ ಉತ್ತರ ಗೊತ್ತಿರಂಗಿಲ್ಲ. ಅಲ್ಲಿ ನೀವು ಗೊತ್ತಿಲ್ಲ ಅಂತ ತೋರಿಸಿದಾಗ ನಿಮ್ಮ ಅಂಕ ಗಳಿಸಿದ ಅಂಕಗಳು ಅಷ್ಟೇ ಇರ್ತಾವ. ಬೇರೆ ಯಾವುದೋ ನಿಮ್ಮ ಜೊತೆಲಿ ಕಾಂಪಿಟೇಟಿವ್ ಮಾಡುವಂತ ವ್ಯಕ್ತಿ ಅವನು ಗೊತ್ತಿಲ್ಲ ಅಂತೇಳಿ ಅದನ್ನ ಮಾಡದೆ ಬಂದಾಗ ಅವನ ಅಂಕಗಳು ಇಳಿಕೆ ಆಗ್ತಾವ. ಅವಾಗ ನೀವು ಆಟೋಮೆಟಿಕ್ ಆಗಿ ಲಿಸ್ಟ್ ಅಲ್ಲಿ ಬರ್ತೀರಿ. ಹಾಗಾಗಿ
ಈ ತಪ್ಪನ್ನು ಯಾವುದೇ ಕಾರಣಕ್ಕೂ ನಾಳೆ ನಡೆಯುವ ಕಾನ್ಸ್ಟೇಬಲ್ ಹುದ್ದೆಯಲ್ಲಿ ಮಾಡಲೇಬೇಡಿ.